ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ನಿಮ್ಮ ಪ್ರತಿಭೆಯನ್ನು, ನಿಮ್ಮ ವಿದ್ವತ್ತನ್ನು, ನಿಮ್ಮಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಸಾಮರ್ಥ್ಯವನ್ನು ನೀವು ಹೊರಗಿನ ಸಮಾಜಕ್ಕೆ ತೋರಿಸೋದಕ್ಕೆ ಅಥವಾ ಅದನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಉತ್ತಮವಾದಂತಹ ಸಮಯ ನಿಮಗೋಸ್ಕರವಾಗಿ ಇರುತ್ತೆ ಅನ್ನುವಂಥದ್ದು. ಕೆಲಸದ ಒತ್ತಡ ತುಂಬ ಹೆಚ್ಚಾಗಿರುತ್ತೆ. ಆದರೆ ಆ ಒತ್ತಡದ ಮಧ್ಯೆಯೂ ಕೂಡ ಏನೋ ಒಂದಷ್ಟು ಹೊಸತನ್ನು ನಾನು ನೋಡಬೇಕು ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಇರತಕ್ಕಂಥದ್ದು. ಕೌಟುಂಬಿಕ ಏಕತೆಗೋಸ್ಕರವಾಗಿ ಹೋರಾಟವನ್ನು ಮಾಡ್ತೀರಿ. ಕುಟುಂಬ ಯಾವುದೇ ಕಾರಣಕ್ಕೂ ಒಡೆದು ಹೋಗಬಾರ್ದು, ಛಿದ್ರವಾಗಬಾರ್ದು, ಎಲ್ಲರೂ ಕೂಡ ಐಕ್ಯಮತ್ಯದಿಂದಲೇ ಇರಬೇಕು ಅನ್ನೋದಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇರ್ತೀರಿ. ಎಲ್ಲರ ಮಾತನ್ನು ಕೂಡ ಗಮನಿಸ್ತೀರಿ. ಎಲ್ಲರಿಗೂ ಕೂಡ ಸಮಾಧಾನವನ್ನು ಹೇಳ್ತಕ್ಕಂಥದ್ದು, ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ತಕ್ಕಂತಹ ಕೆಲಸದಲ್ಲಿ ನೀವು ಇರ್ತೀರಿ ಅಂತಕ್ಕಂಥದ್ದು. ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಉತ್ತಮವಾದಂತಹ ಸ್ಪಂದನೆ ನಿಮಗೆ ಸಿಕ್ಕುವಂಥದ್ದು. ಸಮಯಾಭಾವದಿಂದ ಕೆಲವು ಕೆಲಸಗಳು ನಿಂತು ಹೋಗ್ಬೋದು ಅಥವಾ ಸಮಯ ಸಾಕಾಗ್ದಲೇ ಆ ಕೆಲಸವನ್ನು ಮುಂದೂಡುವಂಥದ್ದು ಆಗಬಹುದು ಅಂತ ಅರ್ಥ. ಹಣಕಾಸಿನ ಕೊರತೆ ಇರೋದಿಲ್ಲ. ನಿಮ್ಮ ಯೋಗ್ಯತಾನುಸಾರವಾದಂತಹ ಹಣಕಾಸಿನ ವ್ಯವಸ್ಥೆ ನಿಮಗೆ ಆಗತ್ತೆ ಅಂತಕ್ಕಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರಲಿ. ಶುಭವಾಗಿ. ವೃಷಭ ರಾಶಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ ಇದು ಅಂತ ಹೇಳಿದ್ರೆ ತಪ್ಪಲ್ಲ. ಆದರೆ ದೈವಾನುಗ್ರಹದಿಂದ, ಹಿರಿಯರ ಆಶೀರ್ವಾದದಿಂದ ನಿಮಗೆ ಆ ಸಾಮರ್ಥ್ಯ ಇದೆ. ಸವಾಲುಗಳನ್ನು ಎದುರಿಸಲೇಬೇಕಾದಂತಹ ಅನಿವಾರ್ಯತೆಯೂ ಕೂಡ ನಿಮಗೆ ಇರುವಂಥದ್ದಾಗತ್ತೆ. ಆರ್ಥಿಕವಾಗಿ ಲಾಭವನ್ನು ಗಳಿಸ್ತೀರಿ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಂದಷ್ಟು ಲಾಭ ಸಿಕ್ಕುವಂಥದ್ದಾಗತ್ತೆ. ಹೊಸ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಜೊತೆಗೆ ಲಾಭದ ಸೂಚನೆಯೂ ಕೂಡ ಇರತಕ್ಕಂಥದ್ದು. ಯಶಸ್ಸಿನ ಹಾದಿ ನಿಮ್ಮದಾಗಲಿ. ಒಟ್ಟಾರೆ 2-3 ಅಂಶಗಳನ್ನು ಗಮನಿಸಿದಾಗ ಈ ದಿವಸ ಏನೋ ಒಂದು ರೀತಿಯ ಧನಾತ್ಮಕವಾಗಿ ಒಳ್ಳೆಯ ತೇಜಸ್ಸನ್ನು, ಹುಮ್ಮಸ್ಸನ್ನು ಹೆಚ್ಚು ಮಾಡ್ತಕ್ಕಂತಹ ದಿವಸವಾಗಿದೆ ಅಂತ ಹೇಳಿ ಪರಿಗಣಿಸಬಹುದು. ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಸುಸಮಯ. ಅಂದರೆ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದಕ್ಕೆ, ನಮ್ಮ ಜೀವನದ ಸಾರ್ಥಕತೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ನಾವು ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಸಮಾಜಕ್ಕೆ ನಾವು ಏನು ಕೊಡುಗೆಯನ್ನು ಕೊಡಬಹುದು ಅನ್ನುವಂತಹ ವಿಚಾರವನ್ನು ಮನನ ಮಾಡೋದಕ್ಕೆ, ಬೇರೆಯವರಿಂದ ನೋಡಿ ಕೇಳಿ ನಾವು ತಿಳಿಯುವಂಥದ್ದು ಎಷ್ಟಿದೆ ಅನ್ನುವಂತಹ ವಿಚಾರ ನಮ್ಮ ಗಮನಕ್ಕೆ ಬರಬೇಕಾದ್ರೆ ಇದೆಲ್ಲದಕ್ಕೂ ಕೂಡ ಒಂದು ಸಮಯ ಅಂತ ಹೇಳಿ ಬರಬೇಕು. ಆ ಸಮಯ ನಿಮಗೆ ಇವತ್ತು ಅಂತ ಹೇಳಬಹುದಾದಂಥದ್ದು. ಹಿರಿಯರ ಬೆಂಬಲ, ಹಿರಿಯರ ಮಾರ್ಗದರ್ಶನ ನಿಮಗೆ ದೊರೆಯುವಂಥದ್ದು. ನೀವೇನಾದರೂ ಒಂದು ಕೆಲಸವನ್ನು ಮಾಡ್ತೀನಿ ಅಂತಂದರೆ ದೊಡ್ಡವರು ಆಯಿತು, ಅಸ್ತು, ನಿನಗೆ ಒಳ್ಳೆಯದಾಗಲಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳುವಂತಹ ಸಮಯ ನಿಮಗೆ ಒದಗಿ ಬರುತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ಅನಗತ್ಯವಾದಂತಹ ವೆಚ್ಚಗಳನ್ನು ನಿಯಂತ್ರಣ ಮಾಡಬೇಕು. ಸುಮ್ಮನೆ ಖರ್ಚು ಮಾಡ್ತಾ ಇರೋದು, ಹಣ ಇದೆ ಅಂತ ಖರ್ಚು ಮಾಡೋದು ಅಥವಾ ಖರ್ಚು ಮಾಡಬೇಕು ಅಂತ ಖರ್ಚು ಮಾಡೋದು, ಇದು ಯಾವುದೂ ಕೂಡ ಒಳ್ಳೆಯದಲ್ಲ. ಭವಿಷ್ಯದಲ್ಲಿ ಅದರ ಪ್ರಭಾವ, ಪರಿಣಾಮವನ್ನು ಕೆಟ್ಟದಾಗಿ ಅನುಭವಿಸಬೇಕಾದಂಥದ್ದು ಆಗಬಹುದು. ತಂದೆಯವರಿಗೆ ಆಘಾತವಾಗ್ತಕ್ಕಂಥದ್ದು, ಅಪಘಾತವಾಗ್ತಕ್ಕಂಥದ್ದು ಸೂಚನೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪ್ರೇಮಿಗಳಲ್ಲಿ ಪರಸ್ಪರ ಅನುಮಾನ ಬೆಳೆಯುವಂತಹ ದಿವಸ. ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು, ನಂಬಿಕೆ ಹೊರಟೋಗ್ತಕ್ಕಂಥದ್ದು, ಆ ರೀತಿ ನಡ್ಕೊಳ್ಳುವಂಥದ್ದು ಬೇಡ. ಆ ರೀತಿಯ ಘಟನೆಗಳು, ಆ ರೀತಿಯ ಒಂದು ಸಂದರ್ಭ ಒದಗಿ ಬರುವಂಥದ್ದು ಖಂಡಿತ ಬೇಡ ಅಂತ ನಾವು ಹೇಳುವಂಥದ್ದು. ತಾಳ್ಮೆ, ಶಾಂತಿ ಇದು ದೂರವಾದರೆ ತೊಂದರೆಯಾಗತ್ತೆ. ಅಶಾಂತಿ ಎಲ್ಲಿರುತ್ತೋ, ತಾಳ್ಮೆ ಎಲ್ಲಿರುವುದಿಲ್ವೋ ಅಂಥ ಕಡೆ ತೊಂದರೆಗೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಹಣದ ಸಮಸ್ಯೆಯಿಂದಲೂ ಕೂಡ ನೀವು ತೊಂದರೆಯನ್ನು ಮಾಡ್ಕೊಳ್ತೀವಿ. ದುಡ್ಡು ಕಾಸಿನ ವಿಚಾರ ಅದು ಸಮಸ್ಯೆ ಆಗುತ್ತೆ. ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಕಷ್ಟವಾಗುತ್ತೆ. ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಅಕಾಲಿಕವಾದಂತಹ ಮಳೆ ಅಥವಾ ಇನ್ಯಾವುದೋ ದೇಹಶ್ರಮ ಇವೆಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ತಕ್ಕಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಅದರಲ್ಲೂ ವಿಶೇಷವಾಗಿ ರವಿಗ್ರಹವನ್ನು, ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತಕ್ಕಂತಹ ಮಾತು. ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ
ನವಗ್ರಹರಲ್ಲಿ ರವಿಯನ್ನು ವಿಶೇಷವಾಗಿ ಪ್ರಾರ್ಥಿಸಬೇಕು ಅಂತಕ್ಕಂಥದ್ದು ಜ್ಯೋತಿಷ ಶಾಸ್ತ್ರದ ಆದೇಶ. ಅದರಂತೆ ರವಿಯ ಅನುಗ್ರಹದಿಂದ ನಿಮ್ಮ ಆರೋಗ್ಯ ಸುಧಾರಣೆಯಾಗಲಿ, ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಕಾಣಬಹುದು. ಆ ಬದಲಾವಣೆಗೋಸ್ಕರವಾಗಿ ನಿಮ್ಮ ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಅದು ಯಾವ ರೀತಿ ಬದಲಾಗುತ್ತೋ ಅದರಂತೆ ಹೋಗಿ ಆ ಪ್ರಯತ್ನದಲ್ಲೂ ಕೂಡ ನಿಮಗೊಂದು ರೀತಿಯ ಅನುಭವವಾಗಲಿ ಅನ್ನುವಂಥದ್ದು. ಭವಿಷ್ಯಕ್ಕೋಸ್ಕರವಾಗಿ ಹಣ ಹೂಡಿಕೆಯನ್ನು ಮಾಡಬಹುದು. ನಾನು ಈಗೇನೋ ಗಟ್ಟಿಯಾಗಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಭವಿಷ್ಯದಲ್ಲಿ ನನ್ನ ಪರಿಸ್ಥಿತಿ ಹೇಗೆ, ಯಾರು ನನ್ನನ್ನು ನೋಡ್ಕೊಳ್ತಾರೆ, ಈ ರೀತಿಯ ಆಲೋಚನೆಗಳಿಗೋಸ್ಕರವಾಗಿ ಹಣ ಹೂಡಿಕೆಯನ್ನು ಅಥವಾ ಭವಿಷ್ಯದಲ್ಲಿ ಯಾವುದೋ ಒಂದು ಆಪದ್ಧನ ನನಗೆ ಸಿಕ್ಕಬೇಕು ಅಂತಕ್ಕಂತಹ ಭಾವನೆಯಿಂದ ಹಣ ಹೂಡಿಕೆಯನ್ನು ಮಾಡ್ತೀರಿ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ, ಗೌರವ ಇವೆಲ್ಲವೂ ಕೂಡ ಹೆಚ್ಚಾಗುವಂಥದ್ದಿದೆ. ಜನ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು. ಶುಭ ಕಾರ್ಯದಲ್ಲಿ ಭಾಗಿಗಳಾಗ್ತೀರಿ. ಅದು ಏನೋ ಒಂದು ರೀತಿಯ ಹರ್ಷವನ್ನು, ಸಂತೋಷವನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಮನೆ ಅಥವಾ ಕಟ್ಟಡ ನಿರ್ಮಾಣ ಏನಾದರೂ ಮಾಡ್ತಾ ಇದ್ದವರಿಗೆ ಅದರಲ್ಲಿ ಪ್ರಗತಿ ಇದೆ, ಅನುಕೂಲ ಇದೆ ಅಂತ ಹೇಳಬೇಕಾದಂಥದ್ದು. ಷೇರು ಮಾರುಕಟ್ಟೆಯಿಂದ ಹಣವನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ, ಆದರೆ ನಿಮ್ಮ ನಿರೀಕ್ಷೆ ಹುಸಿಯಾಗತ್ತೆ. ಷೇರು ಮಾರುಕಟ್ಟೆಯಿಂದ ಯಾವುದೇ ರೀತಿಯ ಅನುಕೂಲತೆಗಳು ಈ ದಿನದ ಮಟ್ಟಿಗೆ ನಿಮಗೆ ಇಲ್ಲ ಅಂತ ಹೇಳಬೇಕಾದಂಥದ್ದು. ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲಿರಲಿ, ಶುಭವಾಗಿ.